ನೀವು ಯಾವುದಾದ್ರೂ ಊರಿಗೆ ಹೋದರೆ ಯಾವ ಬಣ್ಣ ಇರುತ್ತೆ? ಒಂದೇ ಬಣ್ಣ ಅಂತ ಇರಲ್ಲ. ಬೇರೆ ಬೇರೆ ಬಣ್ಣ, ಬೇರೆ ಬೇರೆ ಆಕಾರಗಳಿಂದ ಇರುತ್ತೆ. ಗೋಡೆ ಬಣ್ಣವು ಎಂಥದ್ದೇ ಮನೆಯನ್ನಾದರೂ ಚೆನ್ನಾಗಿ ಕಾಣಿಸುವಂತೆ ಮಾಡುತ್ತೆ. ಹೀಗಾಗಿ ನಾವು ಮನೆಗಳಿಗೆ ಬಣ್ಣ ಬಳಿಯುವಾಗ ಯಾವ ಬಣ್ಣ ಮನೆಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದು ಸಾಕಷ್ಟು ಸರಿ ಯೋಚನೆ ಮಾಡಿ ಬಣ್ಣವನ್ನು ಹೊಡಿಸ್ತೇವೆ. ಪೇಂಟಿಂಗ್ ಹೊಡಿಸುವಾಗ ಚೆನ್ನಾಗಿರೋ ಬಣ್ಣಕ್ಕಾಗಿ ಹುಡುಕಾಟ ನಡೆಸ್ತೇವೆ. ಅದರಲ್ಲೂ ಪಕ್ಕದ ಮನೆಯವರಿಗಿಂತಲೂ ನಮ್ಮ ಮನೆಗೆ ಹೆಚ್ಚಿನ ಬಣ್ಣ ಚೆನ್ನಾಗಿ ಕಾಣಬೇಕು, ನೋಡಿದವರು ಹೊಟ್ಟೆ ಉರ್ಕೊಳ್ಬೇಕು ಅನ್ನೋ ರೇಂಜ್ಗೆ ಬಣ್ಣವನ್ನು ಹೊಡಿಸ್ತಾರೆ. ಆದರೆ ನಾವು ತೋರಿಸುವ ಈ ಊರಿಗೆ ಹೋದರೆ ಸಾಕು, ನಿಮಗೆ ಕಾಣೋದು ಒಂದೇ ಬಣ್ಣ. ಆ ಬಣ್ಣ ಬಿಟ್ಟು ಬೇರೆ ಬಣ್ಣ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಹಾಗಿದ್ರೆ ಅದು ಯಾವ ಊರು, ಯಾವ ದೇಶದಲ್ಲಿದೆ, ಏನಿದರ ವಿಶೇಷ ಅನ್ನೋದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಾಜಸ್ಥಾನದ ಜೋಧಾಪುರ ಎಂಬ ಊರಿನ ಬಗ್ಗೆ ಕೇಳಿದ್ದೀರಾ? ಕೇಳಿಲ್ಲ ಅಂದರೆ ನೀವು ಭರಾಟೆ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಒಂದು ಸಾಂಗ್ನಲ್ಲಿ ಒಂದೇ ಬಣ್ಣವನ್ನ ಊರಿನ ಎಲ್ಲ ಮನೆಗಳಿಗೆ ಬಳಿದಿರುವುದನ್ನು ನೋಡಿರ್ತೀರಾ. ಅದು ಸಿನಿಮಾಗಾಗಿ ಆ ರೀತಿ ಸೆಟ್ ಹಾಕಿದ್ದು ಅಲ್ಲ. ಅಲ್ಲಿರೋದು ಎಲ್ಲ ರಿಯಲ್ ಮನೆಗಳೇ. ಹೌದು, ರಾಜಸ್ಥಾನದ ಕೆಲವೊಂದು ನಗರಗಳನ್ನ ಅಲ್ಲಿನ ವಿಶೇಷತೆಯನ್ನು ಆಧರಿಸಿಕೊಂಡು ಗುರುತಿಸಲಾಗುತ್ತದೆ. ಉದಾಹರಣೆಗೆ ಜೈಪುರವನ್ನ ಪಿಂಕ್ ಸಿಟಿ ಎಂದು, ಜೈಸರ್ ಅನ್ನ ಚಿನ್ನದ ನಗರ, ಹಾಗೆ ಉದಯಪುರವನ್ನ ಬಿಳಿ ನಗರ ಎಂದು ಗುರುತಿಸಲಾಗುತ್ತೆ. ಈ ನಗರಗಳಂತೆ ಜೋಧಾಪುರ ನಗರವು ಒಂದು. ಜೈಪುರದ ಪಿಂಕ್ ಸಿಟಿಯಂತೆ ಈ ಊರಿನ ಪ್ರತಿಯೊಂದು ಕಟ್ಟಡವು ನೀಲಿಮಯ. ಜೋಧಾಪುರ ನಗರವು ರಾಜಸ್ಥಾನದ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ ಕಟ್ಟಡಗಳಿಗೆ ಬಳಿದ ನೀಲಿ ಬಣ್ಣದಿಂದಲೇ ಪ್ರಸಿದ್ಧಿ ಹೊಂದಿದ ಈ ನಗರಕ್ಕೆ ದೇಶ ವಿದೇಶಗಳಿಂದ ಪ್ರವಾಸಿಗರ ಹಿಂಡೆ ಬರುತ್ತೆ. ಬ್ಲೂ ಸಿಟಿ ಎಂದು ಕರೆಯಲ್ಪಡುವ ಈ ನಗರವು ಸುಮಾರು 650 ವರ್ಷಗಳ ಹಿಂದೆ ಸೃಷ್ಟಿಯಾಗಿದೆ ಅಂತ ಇತಿಹಾಸಕಾರರು ಹೇಳ್ತಾರೆ. 1459ರಲ್ಲಿ ರಾಥೋಡ್ ವಂಶದ ರಾವ್ ಜೋಧಾ ರಾಜ್ಪೂತ್ ಅವರು ಜೋಧಾಪುರದ ಬೆಟ್ಟದ ಮೇಲೆ ಭಾರತದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾದ ಮೆಹರಾನ್ ಗಢ್ ಕೋಟೆಯನ್ನು ಮತ್ತು ಈ ನಗರವನ್ನು ನಿರ್ಮಿಸಿದ್ರು ಅಂತ ಹೇಳಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ತಗ್ಗು ಪ್ರದೇಶದಲ್ಲಿಯೂ ಮನೆಗಳನ್ನು ನಿರ್ಮಿಸಲಾಯಿತು. ಮಧ್ಯಯುಗದಲ್ಲಿ ಈ ನಗರವನ್ನು ಮಾರ್ವಾರ್ ಎಂದು ಕರೆಯಲಾಗ್ತಿತ್ತು ಅಂತ ಹೇಳಲಾಗ್ತದೆ. ನೀಲಿ ಬಣ್ಣ ಬಳಿಯಲು ಕಾರಣವೇನು? ಜೋಧಾಪುರದ ಮನೆಗಳಿಗೆ ನೀಲಿ ಬಣ್ಣವನ್ನು ಬಳಿಯಲು ಕಾರಣವನ್ನು ಹುಡುಕಿದಾಗ ಅಲ್ಲಿ ಬಹಳಷ್ಟು ಕಾರಣಗಳು ಸಿಗ್ತಾ ಹೋಗ್ತವೆ. ಕೆಲವನ್ನ ನಂಬಬಹುದು ಅಂತ ಅಂದ್ಕೊಂಡ್ರೆ ಕೆಲವನ್ನ ಇದು ನಂಬಕ್ಕಾಗಲ್ಲ ಅಂತ ಕಾರಣಗಳು ಅಲ್ಲಿ ಸಿಗ್ತವೆ. ಪುರೋಹಿತಶಾಹಿ ಸಮುದಾಯಗಳ ಗುರುತಿಸುವಿಕೆ. ಹಿಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆಯನ್ನು ಆಧರಿಸಿ ಮೇಲು ಕೀಳು ಎಂಬ ತಾರತಮ್ಯ ಮಾಡಲಾಗ್ತಿತ್ತು. ಹಾಗಾಗಿ ನಗರದ ಪುರೋಹಿತಶಾಹಿ ವರ್ಗದ ನಿವಾಸಿಗಳು ಇತರ ವರ್ಗದ ನಿವಾಸಿಗಳಿಂದ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳಲು ನಗರದಲ್ಲಿ ಅವರವರ ಮನೆಗಳಿಗೆ ನೀಲಿ ಬಣ್ಣವನ್ನು ಬಳಿತಿದ್ರು ಅಂತ ಹೇಳಲಾಗುತ್ತೆ. ಆದರೆ ಈ ಕಾರಣವನ್ನು ನಂಬೋದು ತುಂಬ ಕಷ್ಟ. ಯಾಕಂದರೆ ಅಲ್ಲಿ ಬೇರೆ ಜಾತಿಯ ಮನೆಗಳು ಕೂಡ ನೀಲಿ ಬಣ್ಣದಿಂದ ಕೂಡಿವೆ. ಹೀಗಾಗಿ ಇದು ಸುಳ್ಳು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೆಲೆಸಿರುವ ಹೆಚ್ಚಿನ ಮನೆಗಳು ಪುರೋಹಿತಶಾಹಿ ಸಮುದಾಯಕ್ಕೆ ಸೇರಿವೆ. ಗೆದ್ದಲು ಸಮಸ್ಯೆ ನಿವಾರಣೆಗಾಗಿ ಈ ಪ್ರದೇಶದಲ್ಲಿ ನೆಲೆಸಿರುವವರನ್ನ ಕೇಳಿದರೆ ಮತ್ತೊಂದು ಕಾರಣವನ್ನು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಅತಿಯಾದ ಗೆದ್ದಲು ಸಮಸ್ಯೆಗಳಿತ್ತು. ಗೆದ್ದಲುಗಳು ಗೋಡೆಯನ್ನೇರಿ ಗೋಡೆಗಳ ಜೊತೆಗೆ ಮನೆಗಳನ್ನು ಹಾಳು ಮಾಡ್ತಾ ಇದ್ವು. ಇಂಥ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಇಂಡಿಗೋ, ಕಾಪರ್, ಸೆಲ್ವೇಟ್ ಮತ್ತು ಇತರ ಕೆಲವು ರಾಸಾಯನಿಕಗಳನ್ನು ಬಳಸಿ ಮನೆಗಳಿಗೆ ನೀಲಿ ಬಣ್ಣವನ್ನು ಬಳಿತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಇದೇ ಈಗ ಸಂಪ್ರದಾಯವಾಗಿ ಮೂಡಿ ಬಂದಿದೆ ಅಂತ ಹೇಳಿ ಅಲ್ಲಿನ ಜನಗಳು ಮಾಹಿತಿ ಕೊಡ್ತಾರೆ. ಸೂರ್ಯನ ಅತಿಯಾದ ಶಾಖದಿಂದ ತಪ್ಪಿಸಿಕೊಳ್ಳಲು. ರಾಜಸ್ಥಾನದಲ್ಲಿ ಬಿಸಿಲಿಗೇನು ಬರ ಇಲ್ಲ, ಅಗತ್ಯಕ್ಕಿಂತ ಅಧಿಕವಾಗಿ ಸುಡುತ್ತೆ. ಅಲ್ಲಿನ ಸುಡುವ ಬಿಸಿಲಿನಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಮನೆಗಳಿಗೆ ನೀಲಿ ಬಣ್ಣವನ್ನು ಬಳಿಯಲಾಗುತ್ತಂತೆ. ನೀಲಿ ಬಣ್ಣವು ಬಿಸಿಲಿನ ತಾಪವನ್ನು ಕಡಿಮೆ ಮಾಡ್ತದೆ, ಜೊತೆಗೆ ಬಿಸಿಲಿನ ಉರಿಯನ್ನು ತಣಿಸಲು ಸಹಾಯ ಮಾಡುತ್ತದೆ ಎನ್ನುವುದು ಅಲ್ಲಿನ ಹೆಚ್ಚಿನ ನಿವಾಸಿಗಳ ಅಭಿಪ್ರಾಯ. ಹಾಗಾಗಿ ಅವರ ಹಿರಿಯರು ಇಲ್ಲಿ ನೀಲಿ ಬಣ್ಣವನ್ನು ಬಳಿತಾ ಇದ್ರು. ಅದೇ ಕಂಟಿನ್ಯೂ ಆಗಿದೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಆದರೆ ಇದೇ ಕಾರಣವನ್ನು ಸತ್ಯ ಅಂತ ನಂಬೋಕ್ಕಾಗಲ್ಲ. ಯಾಕಂದರೆ ರಾಜಸ್ಥಾನದಲ್ಲಿ ಬಿಸಿಲಿನ ಶಾಖ ಅಧಿಕವಾಗಿರುವ ಇತರ ನಗರಗಳು ಈ ಪ್ಲಾನನ್ನು ಯಾಕೆ ಮಾಡಿಕೊಂಡಿಲ್ಲ ಅಂತ ಅನುಮಾನ ಕೊಡುತ್ತೆ. ಅದೂ ಅಲ್ಲದೆ ಈ ನೀಲಿ ನಗರದಲ್ಲಿನ ಮನೆಗಳ ಕೆಲವು ಭಾಗಗಳಿಗೆ ಮಾತ್ರ ಯಾಕೆ ನೀಲಿ ಬಣ್ಣವನ್ನು ಬಳಿಯಲಾಗುತ್ತದೆ, ಪೂರ್ತಿ ಯಾಕೆ ಬಳಿದಿಲ್ಲ ಎಂಬುದು ಕೆಲವರ ಪ್ರಶ್ನೆ. ಅದಕ್ಕೆ ಸರಿಯಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಜೋಧಾಪುರವನ್ನು ನೀಲಿ ಬಣ್ಣದಿಂದ ಅಲಂಕರಿಸಿದ್ದು ಯಾಕೆ ಅನ್ನುವುದು ಸ್ಪಷ್ಟವಾದ ಕಾರಣ ಇನ್ನೂ ಅದಕ್ಕೆ ಉತ್ತರ ಸಿಕ್ಕೇ ಇಲ್ಲ. ಆದರೆ ಎಲ್ಲ ಮನೆಗಳಿಗೆ ನೀಲಿ ಬಣ್ಣ ಬಳಿದಿರುವುದು ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತೆ ಮಾಡಿದೆ. ಜಗತ್ತಿನ ಏಕೈಕ ನೀಲಿ ನಗರವೆಂದು ಇದು ಪ್ರಸಿದ್ಧಿ ಹೊಂದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.